ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ನಮ್ಮ ಮನೆಯದು ಬೈಕು ಕಳ್ತನ ಆಯ್ತಲ್ಲ, ಅವತ್ತಿನ ವಿಡಿಯೋ. ನಾನು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಆಗಿದ್ದು. ಹಳೆ ಮನೇಲಿ ಈ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ ಆ್ಯಕ್ಚುಲಿ. ನೋಡಿ ಮುಂದ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವತ್ತು ರಂಗೋಲಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಮನೆ ಒಳಗಡೆ ಬಂದು ಇಡ್ಲಿಗೆ ರುಬ್ಬಿಟ್ಟಿದ್ದೆ ನೆನ್ನೆ ಸಂಜೆನೆ. ಇದು ಅವರೆಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಈ ಸೀಸನಲ್ಲಿ ಒಂದಕ್ಕೆ ದೋಸೆ ಅಥವಾ ಇಡ್ಲಿಗೆ ಯಾರಾದ್ರು ಒಂದು ಸಲನಾದರೂ ಎಲ್ಲರ ಮನೇಲೂ ಮಾಡ್ಕೊಂಡಿರ್ತೀವಿ. ಹಾಗಿದ್ರೆ ಕಮೆಂಟ್ ಮಾಡಿ ಎಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ರೆಡಿ ಮಾಡಿ ಇಟ್ಬಿಟ್ಟು ಹೂವು ಎತ್ಕೊಂಬರಕ್ಕೆ ಹೋಗಿದ್ದೆ. ಎತ್ಕೊಂಬಂದಾಯಿತು. ಸಾಂಬಾರು ಮಾಡ್ಕೊಂಡಿದ್ದೀನಿ. ರೆಸಿಪಿ ಏನು ನಾನು ಹಾಕಿಲ್ಲ, ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು. ಬೆಳಗಿನ ಟೈಮ್ ನಿಮಗೆ ಗೊತ್ತು, ಗಡಿ ಬಿಡಿ ಯಾವುದೂ ನಾನು ರೆಸಿಪಿ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇಡ್ಲಿ ಸಾಂಬಾರು, ಸ್ವಲ್ಪ ಕಾಫಿ ಮತ್ತು ನೀರು ಎರಡನ್ನೂ ತೊಗೊಂಡು ಹೋಗ್ತಾಯಿದ್ದೀನಿ ಲ್ಯಾಬಿಗೆ. ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಆದರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಕೂತಿದ್ದೀನಿ. ನೋಡಿ ಫೋನ್ ಮಾಡ್ತಿದ್ದಾರೆ ಸರ್, ಮೇಲಿಂದ ಮೇಲೆ ಹೋಗಬೇಕು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದಿನ್ನೂ ಆಗಿರಲಿಲ್ಲ. ಇನ್ನೂ 26 ಮಿನಿಟ್ಸ್ ಇತ್ತು. ಇದನ್ನು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೆ ಹೊರಟೆ. ಲೈಟ್ ಆಫ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದಿದೆ. ಸಂಜೆ ಬಂದು 4 ಗಂಟೆಗೆ ಬರ್ತೀನಲ್ಲ, ಆವಾಗ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟೆ. ಎಷ್ಟು ಕ್ಲೀನಾಗೇನು ವಾಶ್ ಆಗಲ್ಲ, ನಾವೇನು ಡೈಲಿ ವೇರ್ದಷ್ಟೇ ಹಾಕ್ಕೋತೀವಿ. ಮಾಮೂಲಿ ಬಟ್ಟೆ ಎಲ್ಲ ಹ್ಯಾಂಡ್ ವಾಶೇ ಮಾಡ್ಕೋತೀನಿ. ಅಪ್ಪು ಸರ್ದೊಂದು ಸಾಂಗ್ ಬರ್ತಿತ್ತು, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಯಾರಿಗೆಲ್ಲ ಅಪ್ಪು ಸರ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಪೂಜೆನೂ ಅಷ್ಟೇ, ಬೇಗ ಎದ್ದು ಪೂಜೆ ಮಾಡ್ಕೊಂಡಿದ್ದೆ. ಈ ರೀತಿ ನಮ್ಮ ಮನೇಲೆ ಬೆಳೆದಿತ್ತಲ್ಲ, ನೋಡಿದ್ರಲ್ಲ ನೀವು ಅವಾಗಲೇ, ಹೂವು ತೊಗೊಂಬಂದಿದ್ದು ಅದನ್ನು ತೊಗೊಂಡು ಬಂದು ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ. ದೇವರು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ಯಾವುದೂ ಇಲ್ಲ ಅನ್ನಲ್ವಂತೆ. ಹಾಗೆ ನಾವು ಅದೇ ಜಾಸ್ತಿ ಹಾಕಿ ಅಲಂಕಾರ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಹೂವು ಇಟ್ರೂ ತೃಪ್ತಿ ಆಗುತ್ತಂತೆ, ನಮ್ಗೆ ಖುಷಿ ಅಷ್ಟೇ. ಡ್ರೆಸ್ ಹಾಕ್ಕೊಂಡಿದ್ದೆ ಸಿಂಪಲಾಗಿ, ಒಂದು ಅಂಬ್ರೆಲಾ ಡ್ರೆಸ್ಸು. 2 ಪೀಸ್ಗಿಂತ ಅಂಬ್ರೆಲಾ ಕಂಫರ್ಟ್ ಅಂತ ಅನಿಸುತ್ತೆ. 2 ಪೀಸ್ಗೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಈಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆಯಲ್ಲ, ಹಾಗಾಗಿ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ನೀವು ನೋಡಿರ್ತೀರಿ. ಹಳಬ್ರು ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋ ನಿಮ್ಗೆ ಗೊತ್ತಿರುತ್ತೆ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದು ಸ್ವಲ್ಪ ಲೈಟ್ ಕಡಿಮೆ ಇತ್ತು, ಹಾಗಾಗಿ ಹೋಗ್ಬಿಟ್ಟು ಬಂದೆ. ಮನೆಗೆ ಬಂದರೆ ನೋಡಿ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ ನನಗೋಸ್ಕರ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ತಲೆ ಯಾಕೋ ನೋವ್ತಾ ಇತ್ತು, ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಕಾಫಿಗೆ ಇಟ್ಬಿಟ್ಟೆ. ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಆದರೆ ಅವತ್ತಿನ ದಿನ ರಾತ್ರಿ ನಮ್ಮ ಮನೆ ಮುಂದೆ ನಿಲ್ಲಿಸಿದ್ದು 2 ವೀಲರ್ ಒಂದು ಕಳ್ತನ ಆಗಿತ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಗಾಡಿನೇ ಇಲ್ಲ. ಅಂದರೆ ಕಳ್ತನ ಅಂದರೆ ಯಾರೋ ಈ ಕಡೆಯಿಂದ ಸ್ಟ್ರೇಟ್ ಕಾಣ್ತಿದೆಯಲ್ಲ, ಆ ರೋಡು ರೈಲ್ವೆ ಸ್ಟೇಷನಿಂದ ಎಂಟ್ರಿ ಆಗುತ್ತೆ ಮನೆಗೆ. ಮೋಸ್ಟ್ಲಿ ಅದು ಮಧ್ಯರಾತ್ರಿ ಆಗಿರೋ ಕಾರಣ ಊರಿಗೆ ಹೋಗೋಕ್ಕೆ ಯಾವುದೋ ವೆಹಿಕಲ್ ಇಲ್ದಿರೋಕ್ಕೆ ಅವ್ರ ಹತ್ರ ಮಾಡಿದಾರೆ ಅನಿಸುತ್ತೆ. ಗಾಡಿ ಎತ್ಕೊಂಡು ಹೋಗಿದ್ದಾರೆ, ಜೊತೆಗೆ ನನ್ನ ಮಗಂದು 2 ಕ್ರಾಕ್ಸು ಚಪ್ಪಲಿನೂ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಚೆ ನಿಲ್ಲಿಸಿದ್ದು ನೋಡಿ ಬರ್ತಾರೆ, ಇವಾಗ ಎಂಟ್ರಿ ಆಗುತ್ತೆ ಇಬ್ರದ್ದು. ಈ ಥರನೂ ಇರ್ತಾರ ಜನ ಅಂತ ಅನಿಸ್ಬಿಡುತ್ತೆ. ತೊಗೊಂಡು ಹೋಗಿ ಅದೆಲ್ಲೋ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಸ್ಕ್ರ್ಯಾಪ್ ಆಗಿ ಅದು ಸಿಕ್ತು. 15 ಡೇಸು 20 ಡೇಸ್ ಆದಮೇಲೆ ಸಿಕ್ತು ಗಾಡಿ. ಆದರೆ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಯಾಕೆ ಹೇಗೆ ಮಾಡ್ತಾರಪ್ಪ ಜನ ಅಂತ ಅನಿಸ್ಬಿಡುತ್ತೆ. ಇಲ್ಲ ಅಂದರೆ ವೆಯ್ಟ್ ಮಾಡಿ ಬಸ್ಸೋ ಟ್ರೈನ್ ನೋಡಿ, ಎಲ್ಲೋ ಅಲ್ಲಿ ಕಾಣ್ತಿದೆಯಲ್ಲ ಲೈಟ್ ಕಂಬ, ಅಲ್ಲಿಂದ ಇಬ್ಬರು ಎಂಟ್ರಿ ಆಗ್ತಾರೆ ನೋಡಿ. ಬಂದು ಹಿಂದೆ ಹೋಗಿ ನೋಡಿ ಯಾರೂ ಇಲ್ದಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ತೊಗೊಂಡೋಗ್ತಾರೆ ನೋಡಿ. ಆ ಕಡೆ ಹೋಗೋರು ಯಾಕೆ ಈ ಕಡೆ ಬಂದರೋ ಗೊತ್ತಿಲ್ಲ. ಬಂದರು ನೋಡಿ. ಬಂದ್ಬಿಟ್ಟು ಈ ಕಡೆ ಒಂದು ರೋಡ್ ಇದೆ, ಇಲ್ಲಿ ಯಾರಾದರೂ ಇದ್ದಾರಾ ಅಥವಾ ಬರ್ತಿದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅವರು ಅಲ್ಲಿ ನಮ್ಮ ಮನೆ ಹತ್ರ ಬರ್ತಾರೆ. ಇದೆ ನಮ್ಮ ಮನೆ. ಅಲ್ಲಿ ಇದು ಓನರ್ ಮನೆಗೆ CCTV ಹಾಕ್ಸಿದಾರಲ್ಲ, ಅದ್ರದ್ದು ವಿಡಿಯೋ ಅದನ್ನು ಕೊಟ್ಟರು ಅವ್ರು ನನಗೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈಗೇನು ಪ್ರಾಬ್ಲಮ್ ಇಲ್ಲ. ನಾವು ಹಿಂದ್ಗಡೆ ರೈಲ್ವೆ ಪಾರ್ಕಿಂಗ್ ಇದೆ, ಅಲ್ಲಿ ಗಾಡಿನ ನಿಲ್ಲಿಸ್ತಾ ಇದ್ದೀವಿ. ಹುಷಾರಾಗ್ಬಿಟ್ಟಿದ್ದೀವಿ. ನೀವು ಅಷ್ಟೇ ತುಂಬ ಅಲರ್ಟ್ ಆಗಿರಿ. ಈ ಥರದವ್ರು ಇರ್ತಾರೆ ನೋಡಿ. ಚಪ್ಪಲಿನ ಎತ್ಕೋತಿದ್ದಾನೆ ಅವನ ಬಗ್ಗೆ, ಅದು ಕಾಣಿಸ್ತಾ ಇದೆ. 2 ಜೊತೆ ಚಪ್ಪಲಿ. ನಾನು
ಹೀಗಾಗಿದೆ ನಮ್ಮ ಗಾಡಿ ಕತೆ. ನಮಗೆ ಗೊತ್ತೇ ಇರಲಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಗಾಬರಿ ಆಯಿತು, ಗಾಡಿ ಇಲ್ವಲ್ಲ ಅಂತ ಹೇಳಿಬಿಟ್ಟು. ನೀವೆಲ್ಲರೂ ಹುಷಾರಾಗಿರಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.